ಮನುಷ್ಯನ ಜೀವನ ಮತ್ತು ವ್ಯಕ್ತಿತ್ವಗಳನ್ನು ಹಾಳು ಮಾಡುವುದೇ ಮಾದಕ ವಸ್ತುಗಳು. ಅದರಿಂದ ದೂರವಿರಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪೊಲೀಸ್ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಹಾಗೂ ಅಜಡ್ ಮಧ್ಯವರ್ತನ ಮತ್ತು ಸಮಗ್ರ ಪುನರ್ವಸತಿ ಕೇಂದ್ರದ ಸಹಯೋಗದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಶ್ರೀ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತರು ವಿವಿಧ ರೀತಿಯ ಮಾದಕ ವಸ್ತು ಸೇವನೆಯನ್ನು ಹವ್ಯಾಸ ಮಾಡಿಕೊಂಡು ಕಳ್ಳತನ, ದರೋಡೆ ಸೇರಿದಂತೆ ಮತ್ತಿತರ ಅಪರಾಧಗಳಲ್ಲಿ ತೊಡಗಿಕೊಂಡು ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಶಿಕ್ಷಕರು ಮತ್ತು ಪೋಷಕರು ತಮ್ಮ ಮಕ್ಕಳಿಗೆ ಮಾದಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಅವುಗಳಿಂದ ದೂರ ಉಳಿಯುವಂತೆ ಮಾಡಬೇಕೆಂದು ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆ. ಮಂಜುನಾಥ್ ಅವರು ಮಾದಕ ವಸ್ತುಗಳನ್ನು ತ್ಯಜಿಸುವ ಹಾಗೂ ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ. ಪ್ರಭು, ಮದ್ಯ ಮತ್ತು ಮಾದಕ ವಸ್ತುಗಳಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದ ಅವರು, ಜೀವ ಸಂಕುಲನದಲ್ಲಿಯೇ ಅತ್ಯಂತ ವಿಶೇಷವಾದ ಜ್ಞಾನವುಳ್ಳ ಮನುಷ್ಯನು ಸಹಬಾಳ್ವೆ ಜೀವನ ನಡೆಸುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತಿದ್ದಾನೆ. ವಿದ್ಯಾರ್ಥಿಗಳು ಕೂಡ ಒಬ್ಬರಿಗೊಬ್ಬರು ಸಹಕಾರ ಮನೋಭಾವದಿಂದ ಸಕಾರಾತ್ಮಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಜಿ. ಹಿಮಂತರಾಜು ಅವರು, ದುಶ್ಚಟಗಳಿಗೆ ಒಳಗಾಗುವವರನ್ನು ಮುಕ್ತಿಗೊಳಿಸುವ ಉದ್ದೇಶದಿಂದ ಜೋಳಿಗೆ ಹಿಡಿದು ಮದ್ಯಪಾನ, ತಂಬಾಕು ಸೇರಿದಂತೆ ಎಲ್ಲ ದುಶ್ಚಟಗಳ ವಸ್ತುಗಳನ್ನು ಜೋಳಿಗೆಗೆ ಹಾಕಿಸಿಕೊಂಡು ಇನ್ನೆಂದೂ ಅವುಗಳನ್ನು ಬಳಸುವುದಿಲ್ಲ ಎಂದು ಪ್ರಮಾಣ ಮಾಡಿಸಿದರು. ಅಲ್ಲದೆ ಈ ದಿನವನ್ನು ರಾಜ್ಯಾದ್ಯಂತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಗೌರು ಕುಮಾರ್ ಶೆಟ್ಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್, ಸರ್ಕಾರಿ ಪದವಿ ಪೂರ್ವ ಹಾಗೂ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು. ಜಾಗ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಬೇರೆ 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 ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗ್ತಾರೆ. ಬಹಳಷ್ಟು ಘಟನೆಗಳಿವೆ. ಸ್ಕೂಲ್ ಬಿಟ್ಟು ಬಿಡ್ತಾರೆ, ಕೆಲಸಕ್ಕೆ ಸೇರಿಬಿಡ್ತಾರೆ, ಡ್ರಗ್ಸ್ಗೋಸ್ಕರ ಕಳ್ಳತನ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಮನೆಯಲ್ಲಿ ಕಳ್ಳತನ ಮಾಡ್ತಾರೆ. ಅಕ್ಕಪಕ್ಕ ಇರುವ ಲೆಸ್ ನಿಮ್ಮ ಫ್ರೆಂಡ್ ಯಾರು ಬಂದಿರ್ತಾರೆ, ಬಾಕ್ಸ್ ಅಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ, ತಂದೆ ತಾಯಿ ಕೊಟ್ಟಿರ್ತಾರೆ, ಅದು ತಗೊಂಡು ಬಿಡ್ತಾರೆ ಅಲ್ವಾ? ಈ ತರ ಬಹಳಷ್ಟು ಒಂದು ಚಿಕ್ಕ ಡ್ರಗ್ಗಿಂದ ಇಷ್ಟು ಒಂದರಿಂದ ಒಂದು ಹೆಚ್ಚಾಗ್ತಾ ತಪ್ಪುಗಳು ಆಗ್ತಾ ಹೋಗ್ತವೆ. ಇದು ಒಂದು ಹಣ ವಿಚಾರ ಮಾತ್ರನೇ. ಇನ್ನೊಂದು ಹೆಲ್ತ್. ನೀವೆಲ್ಲ ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ನೀವು ಇನ್ನೂ ಪೂರ್ತಿ ಏಜ್ಗೆ ಬಂದಿರಲ್ಲ. ನಿಮ್ಮ ಬಾಡಿ ಇನ್ನೂ ಪೂರ್ತಿ ಡೆವಲಪ್ ಆಗಿರಲ್ಲ. ನಿಮ್ಮ ಶರೀರ ಇನ್ನೂ ಪೂರ್ತಿ ಡೆವಲಪ್ ಆಗಿರಲ್ಲ. ನಿಮ್ಮ ಬ್ರೈನ್
ಇನ್ನೂ ಪೂರ್ತಿ ಡೆವಲಪ್ ಆಗಿರಲ್ಲ, ಸೆನ್ಸಿಟಿವ್ ಆಗಿರ್ತಾರ. ನಿಮ್ಮ ಲಿವರ್, ನಿಮ್ಮ ಸ್ಟಮಕ್, ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದು ಇನ್ನೂ ಪೂರ್ತಿ ಡೆವಲಪ್ ಆಗಿರಲ್ಲ. ನೀವು ಈ ಡ್ರಗ್ಸ್ ತಗೊಂಡಿದ್ರೆ, ಈ ವಯಸ್ಸಲ್ಲಿ ಇರೋರು ಯಾರಾದರೂ ತಗೊಂಡಿದ್ರೆ ಇಮ್ಮಿಡಿಯೇಟ್ ಪರ್ಮನೆಂಟ್ ಡ್ಯಾಮೇಜ್ ಆಗಿಬಿಡ್ತದೆ. ಡ್ಯಾಮೇಜ್ ಆದ್ಮೇಲೆ ಏನಾಗುತ್ತೆ, ನಿಮ್ಮ ಹಸು ಸರಿಯಾಗಲ್ಲ. ಕೆಲವರು ಡ್ರಗ್ಸ್ ಹಸು ಜಾಸ್ತಿ ಆಗಿಬಿಡ್ತದೆ, ಕೆಲವರು ದಪ್ಪಾಗಿಬಿಡ್ತಾರೆ, ಕೆಲವರು ಸಣ್ಣಾಗಿಬಿಡ್ತಾರೆ. ಓದಕ್ಕೆ ನಿಮಗೆ ಕಾನ್ಸಂಟ್ರೇಷನ್ ಸಿಗಲ್ಲ, ಕಣ್ಣೆಲ್ಲ ಉಬ್ಬಿ ಬಿಡ್ತದೆ, ಸೋಲನ್ ಆಗಿಬಿಡ್ತದೆ, ರೆಡ್ ಆಗಿಬಿಡ್ತದೆ. ಕ್ಲಾಸಲ್ಲಿ ಕುಂತ್ಕೊಂಡು ಏನು ಟೀಚರ್ ಏನಾದ್ರು ಹೇಳಿದ್ರೆ ನೀವು ಕೇಳಕ್ಕೆ ಪೇಷನ್ಸ್ ಇರಲ್ಲ. ಇಷ್ಟು ಗಂಭೀರವಾಗಿ ನಿಮ್ಮ ಜೀವನನೇ ಚೇಂಜ್ ಆಗಿಬಿಡ್ತದೆ. ಅಷ್ಟುವರೆಗೆ ನೀವು ಆರಾಮಾಗಿ ಮೊದಲ ಏನು ಈ ಡ್ರಗ್ಸ್ ಎಲ್ಲ ನಿಮಗೆ ಇಂಟ್ರೊಡ್ಯೂಸ್ ಆಗೋಕ್ಕೆ ಮುಂಚೆ ನೀವೆಲ್ಲ ಮಕ್ಕಳು ಈವ್ನಿಂಗ್ ಆಗಿ ಹೋಗಿ ಆಡ್ಕೊಳ್ತಾರ, ಇಲ್ಲಿ ಓಡಾಡ್ತಾರ, ಮನೆ ಹೋಗ್ತಾರ, ಸರಿಯಾಗಿ ಇರ್ತಾರ. ಯಾರಾದ್ರೂ ಇದು ಹ್ಯಾಬಿಟ್ ಆಗಿಬಿಟ್ಟಿದ್ರೆ ಅವ್ರು ಇದೆಲ್ಲ ಅಭ್ಯಾಸ ಹೊರಟೋಗ್ಬಿಟ್ಟು ನೀವು ಒಬ್ಬರು ಸೆಕ್ಯೂರ್ಡ್ ಆಗಿ ಯಾರ ಜೊತೆ ಸೇರಲ್ಲ, ಒಬ್ಬರೇ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಈಗ ಈ ವಿಚಾರ ಬಗ್ಗೆ ಎಕ್ಸ್ಪರ್ಟ್ಸ್ ಇದ್ದಾರೆ ಮಾತಾಡೋಕ್ಕೆ. ಬಟ್ ಪೊಲೀಸ್ ಕಡೆಯಿಂದ ನಾವು ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಇಡೀ ಪೊಲೀಸ್ ಇರುವುದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ನಮ್ಮದು ಮಕ್ಕಳನ್ನು ಸೇವ್ ಮಾಡೋದು. ಅದಕ್ಕೆ ನಮಗಿರುವ ಕಾನೂನುಗಳು ಎಷ್ಟೋ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಸೆಕ್ಷುವಲ್ ಅಬ್ಯೂಸ್ ಮಕ್ಕಳ ಬಗ್ಗೆ ಪೋಕ್ಸೋ ಆಕ್ಟ್ ಬಹಳ ಗಂಭೀರವಾಗಿರುತ್ತೆ, ಇನ್ನೊಂದು NDPS ಆಕ್ಟ್ ಬಹಳ ಗಂಭೀರವಾಗಿರುತ್ತೆ. ಈ ತರ ಬೇರೆ ಬೇರೆ ಆಕ್ಟ್ ಇಂದ ನಮ್ಮ ಫಸ್ಟ್ ನಮಗೆ ಪ್ರಯಾರಿಟಿ ಇರುತ್ತೆ. ಈ ಇಡೀ ಪ್ರಯಾರಿಟಿಯಲ್ಲಿ ನಮ್ಮ ಫಸ್ಟ್ ಪ್ರಯಾರಿಟಿ ಬರೋದು ಮಕ್ಕಳು. ನಿಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಇಡೀ ಸೊಸೈಟಿ ಪ್ರೊಟೆಕ್ಟ್ ಆಗಲ್ಲ. ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಲ್ಲ ಮತ್ತೆ ದೊಡ್ಡವರು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಿಮ್ಮ ಜನರೇಷನ್ ಉಳಿಯಬೇಕಲ್ಲ. ಸೊ ಜನರೇಷನ್ ಹಾಳು ಆಗಬಾರ್ದು ಅಂದ್ರೆ ಫಸ್ಟ್ ನಿಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮಂತವರ ಹತ್ತಿರ ಡ್ರಗ್ಸ್ ಅನ್ನೋದು ಬರಬಾರದು. ನೀವು ಅದು ತಿಳ್ಕೊಂಡು ಈ ತರ ಏನಾದರೂ ಬಂದ್ರೆ ತಕ್ಷಣವಾಗಿ ನಿಮ್ಮ ಸ್ಕೂಲ್ ಟೀಚರ್, ತಾಯಿಗೂ ಹೇಳಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಮಕ್ಕಳು ಬಂದು ಪೊಲೀಸರ ಬಂದು ಹೇಳ್ತೀರಾ ಅಂತ. ಬೇಡ, ನೀವು ಬಂದು ಪೊಲೀಸರ ಹತ್ರ ಬಂದು ಈ ತರ ಎಲ್ಲ ಹೇಳೋದ್ರಿಂದ ಬೇಡ. ನಿಮ್ಮ ಟೀಚರ್ಸ್ಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಣ್ಣ ಅಕ್ಕ ತಮ್ಮ ಯಾರು ಇರ್ತಾರೆ ಅವರಿಗೆ ಹೇಳಿಬಿಡಿ. ಅವರಿಂದ ಅವರು ನಮಗೆ ಮಾಹಿತಿ ಕೊಟ್ಟಿದ್ರೆ ನಾವು ಇಮಿಡಿಯೇಟ್ ಆಗಿ ಅವರ ಮೇಲೆ ಕ್ರಮ ತಗೊಳ್ತೀವಿ. ಓಕೆನಾ? ಈಗ ನಾನು ಹೇಳಿರೋದೆಲ್ಲ ಅರ್ಥ ಆಗಿದೆಯಾ? ಸೊ ಡ್ರಗ್ಸ್ ಅಂದ್ರೆ ಏನು? ಮತ್ತು ಪದಾರ್ಥಗಳು, ಆಯ್ತಾ? ಅದು ಹೇಗೆ ಸಿಗುತ್ತೆ, ಹೇಗೆ ಇರುತ್ತೆ, ಅದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ. ರೈಟ್? ಆ ವಿಚಾರ ಬಗ್ಗೆ ಅರಿವು ನಿಮಗೆ ಅವಶ್ಯಕತೆ ಇಲ್ಲ. ಬಟ್ ಇಂಥ ವಿಚಾರಗಳು ನಿಮ್ಮ ಹತ್ರ ಏನಾದರೂ ಬಂದ್ರೆ ಮಾತ್ರ ನೀವು ಇಮಿಡಿಯೇಟ್ ಆಗಿ ಬೇಡ ಅಂತ ಹೇಳಬೇಕು. ತಕ್ಷಣವಾಗಿ ನಿಮ್ಮ ಯಾರು ಟೀಚರ್ಸ್ ಅಂಡ್ ತಂದೆ ತಾಯಿಗಳು ಯಾರಿದ್ದಾರೆ ಅವ್ರಿಗೆ ಹೇಳಬೇಕು. ಇದೊಂದು ಗಂಭೀರವಾಗಿ ಇಟ್ಕೊಳ್ಳಿ. ಆರಾಮಾಗಿ ಸ್ಕೂಲ್ ಓದಿ, ಆಮೇಲೆ PUC ಹೋಗ್ತೀರಾ, ಆಮೇಲೆ ಗ್ರಾಜುಯೇಷನ್ ಮಾಡ್ತೀರಾ, ಆಮೇಲೆ ಹುದ್ದೆ ಮಾಡ್ತೀರಾ. ನೀವು ದೊಡ್ಡವರು ಆಗಬೇಕು. ಅಷ್ಟುವರೆಗೂ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಯಾವುದು ಇಟ್ಕೋಬಾರ್ದು. ರೈಟ್? ಇದೊಂದು. ಈಗ ಎರಡನೇದು ಕಾನೂನು ವಿಚಾರವಾಗಿ ಹೇಳಿದ್ರೆ, ಈಗಾಗಲೇ ಹೇಳಿದ್ದೀನಿ, NDPS ಆಕ್ಟ್ ಅಂತ ಒಂದು ಇರುತ್ತದೆ, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ. ಈ ಕಾನೂನಲ್ಲಿ ಎರಡು ಇರುತ್ತದೆ. ಒಂದು, ಯಾರು ಮಾರಾಟ ಮಾಡ್ತಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವರು ರೊಟೀನ್ ಆಗಿ ನಾವೆಲ್ಲ ಹೇಳ್ಕೊಡ್ತಾ ಇರ್ತೀವಿ, ಅವರು ಜೈಲಿಗೆ ಕಳಿಸ್ತಾ ಇರ್ತೀವಿ. ಇನ್ನೊಂದು ಮುಖ್ಯವಾದ ಸೆಕ್ಷನ್ ಏನಂದ್ರೆ, ಡ್ರಗ್ ಕನ್ಸ್ಯೂಮ್ ಮಾಡಿರೋರು ಯಾರಾದ್ರೂ ಕನ್ಸ್ಯೂಮ್ ಮಾಡ್ತಾರಲ್ವಾ, ತಗೊಳ್ತಾರಲ್ವಾ ಡ್ರಗ್, ತಗೊಳ್ಳೋದು ಚಟ್ಟರೀತಿಯ ನೇರ. ರೈಟ್? ಸೊ ನಾವೇನ್ ಮಾಡ್ತೀವಿ, ಈಗಾಗಲೇ ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಈ ತರ ಡ್ರಗ್ ಅಡಿಕ್ಟ್ಸ್ ಇರ್ತಾರೆ, ಅವ್ರು ಹಿಡ್ಕೊಂಡು ಹೋಗ್ತೀವಿ. ಡಿಸ್ಟ್ರಿಕ್ಟ್ ನಮ್ಮ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರ ಬ್ಲಡ್ ಸ್ಯಾಂಪಲ್ ತೆಗಿತೀವಿ. ಬ್ಲಡ್ ಸ್ಯಾಂಪಲ್ ತೆಗೆದು ಟೆಸ್ಟ್ ಮಾಡ್ತೀವಿ. ಅಲ್ಲೊಂದು ಕಿಟ್ ಇರುತ್ತದೆ, ಆ ಕಿಟ್ ಅಲ್ಲಿ ಅದು ಪಾಸಿಟಿವ್ ಬಂದ್ರೆ ತಕ್ಷಣವಾಗಿ ಅವರ ಮೇಲೆ ಕೇಸ್ ಆಗಿ ಜೈಲಿಗೆ ಕಳಿಸ್ತೀವಿ. ಅದೆಲ್ಲವೂ ಕೂಡ ನಾವು ಮಾಡಬಾರದು ಅನ್ನೋದು ಇರುತ್ತೆ. ಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತಿಗೆ ಏನು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಅದು ಅನ್ವಯ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ಉಜ್ವಲ ಭವಿಷ್ಯಕ್ಕಾಗಿ ಕಾತರರಾಗಿದ್ದಾರೆ ಅನ್ನೋ ಒಂದು ಆಶಾಭಾವನೆಯನ್ನು ಹೊಂದಿ, ನಿಮಗೆ ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಬುದ್ಧಿಮಾತುಗಳನ್ನ, ನಾನು ಪ್ರೇರಣೆಯ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಿಮಗೆ ನಮಗೆಲ್ಲ ಗೊತ್ತಿದೆ, ಸೋಲಾರ್ ಸಿಸ್ಟಮ್ ಯಾವುದು. ಸೋಲಾರ್ ಸಿಸ್ಟಮ್ ನಲ್ಲಿ
ಅರ್ತ್ ಇಸ್ ಒನ್ ಆಫ್ ದ ಪ್ಲಾನೆಟ್. ಅದು ಬಹಳ ಸಣ್ಣದು. ಸೂರ್ಯನಿಗೆ ಹೋಲಿಸಿಕೊಂಡ್ರೆ, ಸೋಲಾರ್ ಸಿಸ್ಟಮ್ ನ ಕೇಂದ್ರ ಬಿಂದುವಿಗೆ ಹೋಲಿಸಿಕೊಂಡ್ರೆ ಬಹಳ ಸಣ್ಣದು. ಈ ತರ ಸೋಲಾರ್ ಸಿಸ್ಟಮ್ಗಳು ನಮ್ಮ ಗ್ಯಾಲಕ್ಸಿನಲ್ಲಿ ಬಿಲಿಯನ್ ಗಟ್ಟಲೆ ಸೋಲಾರ್ ಸಿಸ್ಟಮ್ಗಳು ಇದಾವೆ. ಸೊ ಬಿಲಿಯನ್ ಗಟ್ಟಲೆ ಸೋಲಾರ್ ಸಿಸ್ಟಮ್ಗಳು ಇದಾವೆ ಅಂದ್ರೆ ನಮ್ಮ ಅರ್ಥ ಎಷ್ಟು ಸಣ್ಣದು ಅಂತ ಹೇಳಿ ಅದು ಸ್ಮಾಲ್ ಸ್ಪೆಕ್ ಅಲ್ವಾ. ಅಷ್ಟೆಲ್ಲ ಇದ್ರೂ ಕೂಡ ಈ ಭೂಮಿ ಇಡೀ ಗ್ಯಾಲಕ್ಸಿಯಲ್ಲಿ ವಿಶೇಷವಾದ ಸ್ಥಾನವನ್ನ ಪಡ್ಕೊಂಡಿದೆ. ಯಾವ ಕಾರಣಕ್ಕೆ ಪಡ್ಕೊಂಡಿದೆ? ಯಾರಾದ್ರೂ ಹೇಳಿ, ಏನಕ್ಕೆ ಭೂಮಿ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ? ಹೇಳಿ, ಹೇಳ್ಬೇಕು. ಯಾರಾದ್ರೂ ಒಬ್ಬರು ಮೀನ್ಸ್ ಹೇಳ್ಬೇಕು. ವೈ ಅರ್ತ್ ಇಸ್ ಯೂನಿಕ್? ಹೇಳಿ. ಸೆಕೆಂಡ್ ರೋಡ್ ಅಲ್ಲಿ ಇದಾರಲ್ಲ, ಏನಕ್ಕೆ ಭೂಮಿ ಏನಕ್ಕೆ ಇಷ್ಟೆಲ್ಲ ಉಪಗ್ರಹಗಳಿದಾವೆ, ಗ್ರಹಗಳಿದಾವೆ, ಸೋಲಾರ್ ಸಿಸ್ಟಮ್ ಇದೆ, ಅಂತ ಬಿಲಿಯನ್ ಗಟ್ಟಲೆ ಸೋಲಾರ್ ಸಿಸ್ಟಮ್ ಇದಾವೆ. ಇಷ್ಟೆಲ್ಲ ಇದ್ರು ವೈ ಅರ್ತ್ ಇಸ್ ಯೂನಿಕ್? ಯಾಕೆ ಇದು ವಿಶೇಷ? ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಗುಡ್. ಅನೇಕ ಆನ್ಸರ್ಗಳು ಇನ್ನು ನೀವೇ ಹೇಳ್ಕೊಡ್ತಾ ಇಲ್ಲ. ನೀವು ಜೋರಾಗಿ ಹೇಳಿದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳ ಶಕ್ತಿ ನಮ್ಗೆ ಗೊತ್ತಾಗುತ್ತೆ. ಲೈಫ್, ಜೀವ, ಲೈಫ್ ಇರುವಂತ, ವೆರಿ ಗುಡ್, ಜೀವನ ಬಿಗ್ ಫ್ಲಾಟ್. ಸೊ ಜೀವ ಇರುವಂತ, ಇಷ್ಟು ವ್ಯವಸ್ಥೆಯಲ್ಲಿ ಜೀವ ಇರುವಂತ ಏಕೈಕ ಗ್ರಹ. ಇದುವರೆಗೆ ನಮ್ಮ ಅನ್ವೇಷಣೆಯಲ್ಲಿ ನಮ್ಮ ಬುದ್ಧಿ ಮಟ್ಟಕ್ಕೆ ಪೂರಕವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಈವರೆಗೆ ಜೀವ ಇರುವಂತ ಏಕೈಕ ಗ್ರಹ ಭೂಮಿ ಅಂತಿದೆ. ಅದು ನಮ್ಮ ಸೋಲಾರ್ ಸಿಸ್ಟಮ್ ಆಗ್ಬೋದು. ನಾನು ಆಗಲೇ ಹೇಳಿದಂತ ಮಿಲಿಯಾಂತರ ಸ್ಟಾರ್ಸ್ ತಾವು ನೋಡ್ತಾ ಇರ್ತೀರ, ಅದರಲ್ಲಿ ಅನೇಕ ಸೋಲಾರ್ ಸಿಸ್ಟಮ್ ತಾವು ನೋಡ್ತಾ ಇರ್ತೀರ. ಓಕೆ, ಅಲ್ಲೆಲ್ಲೂ ಕೂಡ ಇಲ್ಲಿರುವಂತ ಒಂದು ವೈಶಿಷ್ಟ್ಯಪೂರ್ಣವಾದಂತ ಜೀವರಾಶಿ ಈ ಭೂಮಿ ಮೇಲೆ ಇದೆ. ಸರಿ, ಈ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳಿದ್ದಾವೆ? ಈ ಭೂಮಿ ಮೇಲೆ ಇಲ್ಲಿಯವರೆಗಿನ ವೈಜ್ಞಾನಿಕ ಅಂದಾಜಿನ ಪ್ರಕಾರ ಸುಮಾರು 87 ಲಕ್ಷದಿಂದ 1 ಕೋಟಿ ಜೀವರಾಶಿಗಳು, ಸ್ಪೀಶೀಸ್ಗಳು. ಸ್ಪೀಶೀಸ್, ಮ್ಯಾನ್ ಇಸ್ ಒನ್, ಹೋಮೋ ಸ್ಯಾಪಿಯನ್ಸ್ ಇಸ್ ಒನ್ ಸ್ಪೀಶೀಸ್. ಆ ತರ ಪ್ರಭೇದಗಳು ಏನಿದ್ದಾವೆ, ಒಟ್ಟು 1 ಕೋಟಿ ಪ್ರಭೇದಗಳಿದ್ದಾವೆ. ಅದರಲ್ಲಿ ಪ್ಲಾಂಟ್ಸ್, ಅನಿಮಲ್ಸ್, ಪ್ರೋಟೋಜೋವಾ, ಇವೆಲ್ಲ ಫಂಜಿ, ಇವೆಲ್ಲ ಸೇರುತ್ತೆ. ಇವೆಲ್ಲವೂ ಸೇರಿ 1 ಕೋಟಿಯಷ್ಟು, 87 ಲಕ್ಷದಿಂದ 1 ಕೋಟಿಯಷ್ಟು ಜೀವರಾಶಿಗಳಿದ್ದಾವೆ. ಇಲ್ಲಿವರೆಗೆ ನಾವು ನಮ್ಮ ವಿಜ್ಞಾನ ಕಂಡುಹಿಡಿದಿರುವಂತಹ ಸಂಖ್ಯೆ ಒಂದು 7 ರಿಂದ 8 ಲಕ್ಷ ಜೀವರಾಶಿಗಳನ್ನು ನಾವು ಗುರುತು ಮಾಡಿದ್ದೇವೆ. ಇನ್ನು ಅನೇಕ ಜೀವರಾಶಿಗಳನ್ನು ನಾವು ಗುರುತು ಮಾಡೋಕ್ಕಾಗಿಲ್ಲ ಅರ್ಥ ಮೇಲೆ. ಸೊ ಇಷ್ಟು 1 ಕೋಟಿ 87 ಲಕ್ಷದಿಂದ 1 ಕೋಟಿ ಜೀವರಾಶಿಗಳಲ್ಲಿ ಒಂದು ಜೀವರಾಶಿ, ಒಂದೇ ಒಂದು ಜೀವರಾಶಿ ಎಲ್ಲ ಜೀವರಾಶಿಗಳಿಗಿಂತ ಸ್ಪೆಷಲ್. ಅದು ವೆರಿ ಯೂನಿಕ್. ಯಾವ ಸ್ಪೀಶೀಸ್ ಅದು? ಮ್ಯಾನ್ ಅಲ್ವಾ, ಹೋಮೋ ಸ್ಯಾಪಿಯನ್ಸ್. ಏನಕ್ಕೆ ಮನುಷ್ಯನಿಗೆ ಎಲ್ಲಿಲ್ಲದ ಆಸಕ್ತಿ, ಆ ಒಂದು ಯುನೀಕ್ ಅನ್ನೋ ಹೆಸರು ಯಾಕೆ ಬಂತು? ವೈ ಮ್ಯಾನ್ ಇಸ್ ಸುಪ್ರೀಂ. ಈಗ ಮೊನ್ನೆ ಲಾಸ್ಟ್ ಇದರಲ್ಲಿ ಕೋವಿಡ್ ತಾವು ನೋಡಿದ್ದೀರಾ, ಒಂದು ಸಣ್ಣ ಕೋವಿಡ್ ಅನ್ನು ಇಡೀ ಪ್ರಪಂಚನೇ ಅಲರ್ಟ್ಸ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಕಂಡುಹಿಡಿಯಲಿಲ್ಲ, ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯಲಿಲ್ಲ, ಅದಕ್ಕೆ ಚಿಕಿತ್ಸೆಯನ್ನು ನಾವು ಕಂಡುಹಿಡಿಯಲಿಲ್ಲ ಅಂತಂದ್ರೆ ಸ್ಲೋಲಿ ಮನುಕುಲವನ್ನೇ ವಿನಾಶ ಮಾಡುವಷ್ಟು ಶಕ್ತಿಯನ್ನು ಪಡ್ಕೊಳ್ತಾ ಇದೆ ಅಲ್ವಾ. ಸೊ ಅಷ್ಟೆಲ್ಲ ವೈವಿಧ್ಯ ಇದ್ರೂ ಕೂಡ ಮನುಷ್ಯ ಯಾಕೆ ಯೂನಿಕ್? ವೈ ಈಸ್ ವೆರಿ ಯೂನಿಕ್ ಅಂತ. ಸೊ ಮ್ಯಾನ್ ಯಾಕೆ ಯೂನಿಕ್ ಅಂತಂದ್ರೆ ನೋಡಿ, ಇತಿಹಾಸವನ್ನು ತಾವೆಲ್ಲ ಓದಿದ್ದೀರಾ, ಶಿಲಾಯುಗ ಓದಿದ್ದೀರಾ, ಹಿಂದೂ ನಾಗರಿಕತೆ ಓದಿದ್ದೀರಾ, ಇದೆಲ್ಲ ಓದಿದ್ದೀರಾ. ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ